ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಕನ್ನಡ. ಇವತ್ತು ನನ್ನ ಮುಂದೆ ಮೋಟೋರೋಲಾದವರು ಹೊಸದಾಗಿ ಲಾಂಚ್ ಮಾಡ್ತಿರುವಂಥ ಮೋಟೋ ಎಡ್ಜ್ 40 ಸ್ಮಾರ್ಟ್ಫೋನ್ ಇದೆ. ಮೋಟೋದವರು ಈ ಸ್ಮಾರ್ಟ್ಫೋನ್ನ ಫ್ಲ್ಯಾಗ್ಶಿಪ್ ಕಿಲ್ಲರ್ ಸ್ಮಾರ್ಟ್ಫೋನ್ ಅಂತ ಇದ್ದಾರೆ. ನನಗೆ ಬಂದಿರುವಂಥ ಮಾಹಿತಿಯ ಪ್ರಕಾರ ಈ ಸ್ಮಾರ್ಟ್ಫೋನ್ನ ಬೇಸ್ ವೇರಿಯಂಟು 30,000 ರೂಪಾಯಿಗೆ ಲಾಂಚ್ ಆಗ್ತಾ ಇದೆ. ಜೊತೆಗೆ 2,000 ರೂಪಾಯಿ ಬ್ಯಾಂಕ್ ಆಫರ್ ಸಿಗ್ತಾ ಇದೆ. ಸೊ ಎಫೆಕ್ಟಿವ್ ಆಗಿ ಈ ಸ್ಮಾರ್ಟ್ಫೋನ್ನ 28,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. 28,000 ರೂಪಾಯಿ ಕೊಡುವಂಥದ್ದು ಈ ಸ್ಮಾರ್ಟ್ಫೋನಲ್ಲಿ ಏನಿದೆ, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಸ್ಮಾರ್ಟ್ಫೋನು ಫ್ಲ್ಯಾಗ್ಶಿಪ್ ಕಿಲ್ಲರ್ ಸ್ಮಾರ್ಟ್ಫೋನಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಬಾಕ್ಸ್ನ ಮೇಲೆ ಪ್ಲಾಸ್ಟಿಕ್ ಫ್ರೀ ಪ್ಯಾಕೇಜಿಂಗ್ ಅಂತ ಬರೆದಿರುವಂಥದ್ದು. ಈ ಬಾಕ್ಸ್ ಒಳಗೆ ಎಲ್ಲೂ ಕೂಡ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಲಾಗಿಲ್ಲ. ಸೊ ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾರೆ. ಅದರಲ್ಲಿ ನಮಗೆ ಒಂದು ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ನಂತರ ಒಂದು ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇದೆ. ಜೊತೆಗೆ ಒಂದು ಹಾರ್ಡ್ ಕೇಸ್ ಬ್ಯಾಕ್ ಕವರ್ ಸಿಗ್ತದೆ. ಒಂದು ಒಳ್ಳೆ ಕ್ವಾಲಿಟಿಯ ಟ್ರಾನ್ಸ್ಪರೆಂಟ್ ಹಾರ್ಡ್ ಕೇಸ್ ಇದಾಗಿದೆ. ಸೊ ಇಷ್ಟ ಆಯಿತು ಈ ಬ್ಯಾಕ್ ಕವರು. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ನಿಮಗೆ ನೋಡೋಕೆ ಸಿಗ್ತಾ ಇರುವಂಥದ್ದು ಲಿಟ್ರಲಿ ಹೆವಿ ಪ್ರೀಮಿಯಂ ಬಿಲ್ಡ್ ಅಂತ ಅನ್ನಿಸ್ತಾ ಇದೆ ನನಗೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಸೊ ಇದನ್ನು ಬಿಟ್ಟರೆ ಈ ಬಾಕ್ಸ್ನ ಕೆಳಗಡೆ 68 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ ಈ ಪ್ರೈಸ್ ರೇಂಜಿಗೆ. ಕೊನೆಯದಾಗಿ USB ಟೈಪ್ ಸಿ ಇಂದ ಟೈಪ್ ಸಿ ಡಾಟಾ ಕೇಬಲ್ಲು, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದ್ದಾಗಿದೆ. ಇದನ್ನು ಬಿಟ್ಟರೆ ಬೇರೇನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ. ಹೆವಿ ಅಂದರೆ ಹೆವಿ ಪ್ರೀಮಿಯಮ್ ಆಗಿದೆ ಆಯಿತಾ. ಸೊ 28,000 ರೂಪಾಯಿಗೆ ಒನ್ ಆಫ್ ದ ಬೆಸ್ಟ್ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಬೇಕಾದರೂ ಅನ್ಬೋದು. ನಿಮಗೆ ಕರ್ವ್ ಡಿಸ್ಪ್ಲೇ ಸಿಗ್ತಾ ಇದೆ. ಈ ಫೋನಲ್ಲಿ ನಿಮಗೆ ಲೆದರ್ ಬ್ಯಾಕನ್ನು ಹೊಂದಿರುವಂಥ ವೇರಿಯಂಟ್ ಕೂಡ ಸಿಗುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ತೊಗೊಂಡ್ರೆ ಅದನ್ನೇ ತೊಗೊಳ್ಳಿ. ಇದು ಪ್ಲಾಸ್ಟಿಕ್ ಬ್ಯಾಕನ್ನು ಹೊಂದಿರುವಂಥ ವೇರಿಯಂಟು. ಇದು ಸ್ವಲ್ಪ ವೆಯ್ಟ್ ಕೂಡ ಕಡಿಮೆ ಇದೆ. 167 ಗ್ರಾಮ್ ವೆಯ್ಟನ್ನು ಹೊಂದಿರುವಂಥದ್ದು. ಹೆವಿ ಲೈಟ್ ಅನಿಸುತ್ತೆ. ತುಂಬ ತಿನ್ನಾಗಿ ಕೂಡ ಇದೆ. 7.5 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಈ ಫೋನ್ನ ಫ್ರಂಟಲ್ಲಿ ನಿಮಗೆ ಕರ್ವ್ ಡಿಸ್ಪ್ಲೇ ಸಿಗ್ತಾ ಇದೆ. ಅವ್ರು ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ. ಒಳ್ಳೆ ಗ್ಲಾಸೇ, ಅಷ್ಟು ಈಸಿ ಸ್ಕ್ರ್ಯಾಚ್ ಆಗಲ್ಲ. ಬಟ್ ಸ್ಕ್ರೀನ್ ಗಾರ್ಡ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಬೆಸಲ್ ತುಂಬ ಸಣ್ಣದಾಗಿರುವಂಥದ್ದು. ಟಾಪು ಬಾಟಮ್ ಎಲ್ಲ ಕಡೆ ಒಂದು ರೀತಿ ತುಂಬ ಕಡಿಮೆ ಬೆಸಲ್ ಅಂತ ಅನ್ನಿಸ್ತದೆ. ಫ್ರಂಟಿಂದ ಹೆವಿ ಪ್ರೀಮಿಯಂ ಲುಕ್ಕಿಂಗ್ ಫೋನು. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ನಮಗೆ ಫ್ರಂಟಲ್ಲಿ ಸಿಗ್ತಾ ಇದೆ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂತ ಅಂದರೆ ನೋಡೋದಕ್ಕೆ ಗ್ಲಾಸ್ ರೀತಿ ಕಂಡ್ರೂ ಸಹ ಇದೊಂದು ಪ್ಲಾಸ್ಟಿಕ್ ಬ್ಯಾಕು, ಮ್ಯಾಟ್ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಇದಾಗಿದೆ. ಆಗಲೇ ಹೇಳ್ದಂಗೆ ಇದರಲ್ಲೇ ನಿಮಗೆ ವೀಗನ್ ಲೆದರಿಂದ ಕೂಡ ಬ್ಯಾಕ್ ಸಿಗುತ್ತೆ. ಅದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಹೆವಿ ಪ್ರೀಮಿಯಮ್ ಅಂತ ಅನಿಸುತ್ತೆ. ಹಿಂದ್ಗಡೆಯಿಂದ ಯಾವುದೇ ಸ್ಮಡ್ಜಸ್ ಆಗಲ್ಲ. ಸೊ ಸ್ಕ್ರ್ಯಾಚ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಹಿಂದ್ಗಡೆ ತುಂಬ ಕ್ಲೀನ್ ಡಿಸೈನ್ ಆಯಿತಾ. ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಹಿಂದೆ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಹಿಂದ್ಗಡೆ ನಿಮಗೆ 2 ಕ್ಯಾಮ್ರಾ ಇದೆ ಮತ್ತು ಡ್ಯುಯಲ್ LED ಫ್ಲ್ಯಾಶ್ ಇರುವಂಥದ್ದು. ಸೊ ಚೆನ್ನಾಗಿ ಕಾಣುತ್ತೆ ಹಿಂದ್ಗಡೆಯಿಂದ, ಪರವಾಗಿಲ್ಲ. ನಂತರ ಈ ಫೋನ್ನ ಫ್ರೇಮ್ ಏನಿದೆ ಮೆಟಾಲಿಕ್ ಫ್ರೇಮು. ಈ ಪ್ರೈಸ್ ರೇಂಜಿಗೆ ಇದೊಂದು ಯುನೀಕ್ ಫೀಚರ್ ಅಂತ ಅನ್ನಿಸ್ತು. ಮೆಟಾಲಿಕ್ ಫ್ರೇಮ್ ಕೊಟ್ಟಿದ್ದಾರೆ. ಸೊ ಬೆಂಕಿ ಆಯಿತಾ. ನಿಮಗೆ ಇಲ್ಲಿ ಆ್ಯಂಟೆನಾ ಲೈನ್ಸ್ ಎಲ್ಲ ಸಿಗ್ತಾ ಇರುವಂಥದ್ದು. ನಿಮಗೆ ಇದರಲ್ಲಿ USB ಟೈಪ್ ಸಿ ಪೋರ್ಟ್ ಇದೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಸ್ಪೀಕರ್ ಗ್ರಿಲ್ ಬಾಟಮಲ್ಲಿ ಸಿಗ್ತಾ ಇದೆ ಮತ್ತು ಸಿಮ್ ಸ್ಲಾಟ್ ಕೂಡ ನಿಮಗೆ ಬಾಟಮಲ್ಲೇ ಇರುವಂಥದ್ದು. ಜೊತೆಗೆ ಈ ಸ್ಮಾರ್ಟ್ಫೋನ್ IP68 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು. ಸೂಪರ್ ವಿಷಯ. ನಾನು ನಿಮಗೆ ನೀರಿಗೆ ಅದ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ. ಸೊ ಮಳೆಯಲ್ಲಿ ಫೋನ್ ಅಂದರೂ ಕೂಡ ಏನೂ ಆಗಲ್ಲ. ಮಿಸ್ಸಾಗಿ ನೀರಿಗೆ ಬಿದ್ದರೂ ಕೂಡ ಏನೂ ಆಗುವುದಿಲ್ಲ. ಒಂದು ಒಳ್ಳೆಯ ವಿಷಯ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ಲಾಸ್ ಬ್ಯಾಕ್ ಒಂದು ಕೊಟ್ಟಿದ್ರೆ ಸಖತ್ತಾಗಿರ್ತಿತ್ತು. ಅದು ಬೇಡ, ನಿಮಗೆ ಲೆದರ್ ತೊಗೊಂಬಿಡಿ. ವೀಗನ್ ಲೆದರ್ದು ಬರುತ್ತೆ. ಸೊ ಅದಿನ್ನೂ ಚೆನ್ನಾಗಿರುತ್ತೆ ನನಗೆ ಅನ್ನಿಸ್ದಂಗೆ. ಸೊ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ವೈಸು ಸೂಪರ್ ಆಗಿದೆ. 28,000 ರೂಪಾಯಿಗೆ ಒನ್ ಆಫ್ ದ ಬೆಸ್ಟು ಲುಕ್ಕನ್ನು, ಬೆಸ್ಟ್ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಬೇಕಾದರೂ ಅನ್ಬೋದು. ಕರ್ವ್ ಡಿಸ್ಪ್ಲೇ ವಿತ್ ಮೆಟಾಲಿಕ್ ಫ್ರೇಮ್ ಸಿಗ್ತಾ ಇದೆ. ಅದು ಟಾಪ್ ನಾಚ್ ಅಂತ ಅನ್ನಿಸ್ತು. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ 6.55 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ POLED ಡಿಸ್ಪ್ಲೇ ಇರುವಂಥದ್ದು. ಪ್ಲಾಸ್ಟಿಕ್ OLED ಡಿಸ್ಪ್ಲೇ. ಒಂದು ಒಳ್ಳೆ ಕ್ಲಾರಿಟಿಯನ್ನು ಹೊಂದಿರುವಂಥದ್ದು. ಬ್ಲ್ಯಾಕ್ಸ್ ಎಲ್ಲ ಹೆವಿ ಡೀಪ್ ಬ್ಲ್ಯಾಕ್ ಇದೆ. ಹೆವಿ ಬ್ರೈಟ್ ಆಗಿ ಕೂಡ ಇದೆ. 1200 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಬಿಸಿಲಿಗೆ ಹೋದ್ರೂ ಕೂಡ ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣುತ್ತೆ. ಡಿಸ್ಪ್ಲೇ ಕ್ಲಾರಿಟಿ ನನಗೆ ತುಂಬ ಇಷ್ಟ ಆಯಿತು. ಜೊತೆಗೆ 144 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಸಹ ಕೊಟ್ಟಿದ್ದಾರೆ. 144 ಹರ್ಟ್ಸ್. ಯೂಶಲಿ ಈ ಪ್ರೈಸ್ ರೇಂಜಲ್ಲಿ ಯಾವ ಫೋನ್ ತೊಗೊಂಡ್ರು ಕೂಡ
ಹಬ್ಬಬ್ಬ ಅಂದರೆ 120 ಹರ್ಟ್ಸ್ ಕೊಡ್ಬೋದು. ಇವ್ರು 144 ಹರ್ಟ್ಸ್ ಕೊಟ್ಟಿದ್ದಾರೆ. ಸೂಪರ್. ಅವಶ್ಯಕತೆ ಟೈಮಲ್ಲಿ ಒಂದು ರಿಫ್ರೆಶ್ ರೇಟ್ನ ಅಡಾಪ್ಟ್ ಮಾಡ್ಕೊಳ್ಳುತ್ತೆ, ಚೇಂಜ್ ಮಾಡ್ಕೊಳ್ಳುತ್ತೆ. ಜೊತೆಗೆ ಇದರಲ್ಲಿ HDR10+ನ ಕೂಡ ಕೊಟ್ಟಿದ್ದಾರೆ. ಡಿಸ್ಪ್ಲೇ ಚೆನ್ನಾಗಿದೆ, ಕಾಂಪ್ರಮೈಸ್ ಮಾಡಿಲ್ಲ ಅನ್ನಿಸ್ತು ಈ ಪ್ರೈಸ್ ರೇಂಜಿಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8GB ರ್ಯಾಮು, 128GB ಸ್ಟೋರೇಜು, ಮತ್ತಿನ್ನೊಂದು 8GB ರ್ಯಾಮ್ ಮತ್ತು 256GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು ಬೇಜಾರಾಯಿತು ನನಗೆ. LPDDR4X ರ್ಯಾಮು 5 ಕೊಟ್ಟಿದ್ರೆ ಬೆಂಕಿ ಇರ್ತಾ ಇತ್ತು. ಇನ್ನು ಸ್ಟೋರೇಜಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ ಈ ಪ್ರೈಸ್ ರೇಂಜಿಗೆ. UFS 3.1 ಸ್ಟೋರೇಜ್ ಕೊಟ್ಟಿದ್ದಾರೆ. ತುಂಬ ಫಾಸ್ಟಾಗಿ ರೀಡ್ ಆಗುತ್ತೆ, ರೈಟ್ ಆಗುತ್ತೆ, ಅಪ್ಲಿಕೇಶನ್ಗಳು ಇನ್ಸ್ಟಾಲ್ ಆಗುತ್ತೆ. ಸೊ ಸೂಪರ್ ಅಂತೀನಿ. ಸೊ ಆ ಒಂದು ರ್ಯಾಮ್ ಟೈಪ್ ಒಂದು ಸ್ವಲ್ಪ ಚೆನ್ನಾಗಿದ್ದಿದ್ರೆ ಇನ್ನೂ ಸಖತ್ತಾಗಿರ್ತಾ ಇತ್ತು. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಹೊಸ ಪ್ರೊಸೆಸರ್ ಅಂತಲೇ ಅನ್ಬೋದು. ಡೈಮೆನ್ಸಿಟಿ 8020 ಪ್ರೊಸೆಸರ್, 6 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್ ಇದಾಗಿದೆ. ಒಂದು ಲೆವೆಲಿಗೆ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಂತಲೇ ಅನ್ನಬಹುದು. ಈ ಪ್ರೈಸ್ ರೇಂಜ್ ಇದಕ್ಕಿಂತ ಪವರ್ಫುಲ್ ಆಗಿರುವಂಥದ್ದು ಕೂಡ ಸಿಗುತ್ತೆ. ನಾನು ಅಂತದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ ಈ ಸ್ಮಾರ್ಟ್ಫೋನ್ 6,90,000 ತನಕನೂ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು. ಸೊ ಈ ಒಂದು ಪ್ರೊಸೆಸರ್ ಆಲ್ಮೋಸ್ಟ್ ಯಾವ ಗೇಮನ್ನು ಬೇಕಾದರೂ ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲೇ ಆಡ್ಬೋದು. ಅಪ್ಲಿಕೇಶನ್ ಯಾವುದಾದ್ರೂ ತುಂಬ ಸ್ಮೂತಾಗಿ ರನ್ ಮಾಡ್ಬೋದು. ಆದರೆ ಈ ಬೆಲೆಗೆ ಇದಕ್ಕಿಂತ ಒಳ್ಳೆಯ ಪ್ರೊಸೆಸರ್ ಹೊಂದಿರುವಂಥ ಫೋನ್ ಅಂತೂ ಸಿಗುತ್ತೆ. ಹಂಗಂತ ಇದು ಕೆಟ್ಟ ಪ್ರೊಸೆಸರ್ ಅಂತ ಅಲ್ಲ, ಚೆನ್ನಾಗಿದೆ, ಒಳ್ಳೆಯ ಪ್ರೊಸೆಸರ್. ಪವರ್ ಕನ್ಸಂಪ್ಷನ್ ತುಂಬ ಕಡಿಮೆ ಮಾಡುತ್ತೆ ಕಂಪ್ಯಾರಿಟಿವ್ಲಿ. ಸೊ ನಿಮಗೆ ಈ ಬೆಲೆಗೆ ಪ್ರೊಸೆಸರ್ ಅಂತೂ ಸಾಕು, ಆದರೆ ಇದಕ್ಕಿಂತ ಪವರ್ಫುಲ್ ಆಗಿರೋದಂತೂ ಸಿಗುತ್ತೆ. ಅದೊಂದು ಮಾತ್ರ ನೀವು ತಲೆ ಇಟ್ಕೊಬೇಕಾಗತ್ತೆ. ಇನ್ನು ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ರೇರಲ್ಲಿ 2 ಕ್ಯಾಮ್ರಾ ಇದೆ. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 50 ಮೆಗಾಪಿಕ್ಸೆಲ್ನ f1.4 ಅಪರ್ಚರ್ನ ಹೊಂದಿರುವಂಥ ಕ್ಯಾಮ್ರಾ ಇದಾಗಿದೆ. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನ ಕೂಡ ಹೊಂದಿರುವಂಥದ್ದು. ಸೂಪರ್ ವಿಷಯ ಈ ಪ್ರೈಸ್ ರೇಂಜಿಗೆ. ನನಗೆ ಡೇ ಲೈಟಲ್ಲಿ ಇದು ತೆಗೆಯುವಂಥ ಫೋಟೋ ತುಂಬ ಇಷ್ಟ ಆಯಿತು. ಒಂದೊಳ್ಳೆ ಕ್ಲಾರಿಟಿಯ ಫೋಟೋ ಅಂತ ತೆಗೆಯುತ್ತೆ. ಲೋ ಲೈಟಲ್ಲೂ ಕೂಡ ಪರವಾಗಿಲ್ಲ, ಕೆಲವೊಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಲೋ ಲೈಟಲ್ಲೂ ಕೂಡ ಚೆನ್ನಾಗಿ ತೆಗೆಯುತ್ತೆ. ನೈಟ್ ಮೋಡಲ್ಲಿ ತೆಗೆದ್ರೆ ಲಾಂಗ್ ಎಕ್ಸ್ಪೋಜರ್ ಶಾಟ್ ಅಂತ ತೆಗೆಯುತ್ತೆ. ನನಗೆ ತುಂಬ ಇಷ್ಟ ಆಯಿತು ಈ ಮೇನ್ ಸೆನ್ಸರ್. ಇನ್ನೊಂದು 13 ಮೆಗಾಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್, ತುಂಬ ವೈಡ್ ಆಗಿದೆ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತೀನಿ. ಇದು ಕೂಡ ಪರವಾಗಿಲ್ಲ ಆಯಿತಾ ಒಂದು ಲೆವೆಲ್ಗೆ. ಸೊ ಕ್ಲಾರಿಟಿ ಮೇನ್ ಸೆನ್ಸರ್ ಅಷ್ಟಿಲ್ಲ ಅಂದರೂ ಕೂಡ ಚೆನ್ನಾಗಿದೆ ಒಂದು ಲೆವೆಲ್ಗೆ, ವೈಡ್ ಆಗಂತೂ ಇದೆ. ಸೊ ರೇರ್ ಕ್ಯಾಮ್ರಾ ಕ್ಲಾರಿಟಿ ನನಗೆ ಇಷ್ಟ ಆಯಿತು. ಲೋ ಲೈಟಲ್ಲೂ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿ ತೆಗೆಯುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 32 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇದೆ. ಡೇ ಲೈಟಲ್ಲಿ ಚೆನ್ನಾಗಿ ತೆಗೆಯುತ್ತೆ, ಪರವಾಗಿಲ್ಲ ಒಂದು ಲೆವೆಲಿಗೆ. ಲೋ ಲೈಟಲ್ಲಿ ನನಗೆ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಡೇ ಲೈಟಲ್ಲಂತೂ ಚೆನ್ನಾಗಿ ತೆಗೀತು, ತುಂಬ ವೈಡ್ ಆಗಿದೆ. ಆದರೆ ಒಂದು ಲೆವೆಲಿಗೆ ಹೆವಿ ಏನಲ್ಲ, ಬಟ್ ವೈಡ್ ಆಗಿದೆ, ಅವಶ್ಯಕತೆಗೆ ತಕ್ಕಷ್ಟಿರುವಂಥದ್ದು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ 4K ವಿಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯ ಹೊಂದಿರುವಂಥದ್ದು. ವಿಡಿಯೋ ಕ್ಲಾರಿಟಿ ಪರವಾಗಿಲ್ಲ ಅನ್ನಿಸ್ತು. ಫ್ರಂಟ್ ಕ್ಯಾಮ್ರಾ ಪರವಾಗಿಲ್ಲ, ರೇರ್ ಕ್ಯಾಮ್ರಾ ಕ್ಲಾರಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ, ತುಂಬ ಸ್ಟೇಬಲ್ ವಿಡಿಯೋ ಶಾಟ್ ನೀಡುತ್ತೆ ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಇದರಲ್ಲಿ ನಿಮಗೆ ಪ್ರೋ ಮೋಡು, ಪೋರ್ಟ್ರೇಟ್ ಮೋಡು, ನಂತರ ಸ್ಲೋ ಮೋಷನ್ನು, ಟೈಮ್ ಲ್ಯಾಪ್ಸ್ ಎಲ್ಲ ಅದನ್ನು ಕೂಡ ತಗೊಬೋದು. ಕೆಲವೊಂದು ಮಾಮೂಲಿ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಯೂಸರ್ ಇಂಟರ್ಫೇಸು ಈ ಕ್ಯಾಮ್ರಾದು ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಓವರಾಲ್ ಕ್ಯಾಮ್ರಾ ಕ್ಲಾರಿಟಿ, ರೇರ್ ಕ್ಯಾಮ್ರಾ ಕ್ಲಾರಿಟಿ ತುಂಬ ಇಷ್ಟ ಆಯಿತು. ಫ್ರಂಟು ಇನ್ನು ಅಪ್ಡೇಟ್ ಒಂದು ಚೆನ್ನಾಗಿ ಮಾಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗುತ್ತೆ. ತುಂಬ ಫಾಸ್ಟಾಗಿದೆ, ತುಂಬ ಆ್ಯಕ್ಯುರೇಟ್ ಆಗಿದೆ ಒಂದು ಲೆವೆಲ್ಗೆ. ಫೇಸ್ ಅನ್ಲಾಕ್ ಸಹ ಇದೆ. ಇದನ್ನು ಡೈರೆಕ್ಟಾಗಿ ನಿಮಗೆ ತೋರಿಸ್ತೀನಿ. ತುಂಬ ಫಾಸ್ಟಾಗಿದೆ, ಫಾಸ್ಟಾಗಿ ಅನ್ಲಾಕ್ ಮಾಡ್ತಿದ್ದೆ, ಪರವಾಗಿಲ್ಲ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ 4400 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ. ತುಂಬ ತಿನ್ನ ಆಗಿರೋದ್ರಿಂದ ಬ್ಯಾಟ್ರಿ ಕೆಪಾಸಿಟಿ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಅಂತ ಕಾಣುತ್ತೆ. ಇದರಲ್ಲಿ OLED ಇರೋದ್ರಿಂದ ಬ್ಯಾಟ್ರಿ ಕನ್ಸಂಪ್ಷನ್ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಸ್ಟಿಲ್ ಒಂದು 4800 ಎಲ್ಲ ಕೊಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಅದಕ್ಕೆ ಕಾಂಪನ್ಸೇಟ್ ಮಾಡೋದಕ್ಕೋಸ್ಕರ ಬಾಕ್ಸ್ ಒಳಗಡೆ 68 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ, ತುಂಬ ಫಾಸ್ಟಾಗಿ ಈ ಫೋನ್ನ ಚಾರ್ಜ್ ಮಾಡುತ್ತೆ. ನಂಗೆ ಅನ್ನಿಸ್ದಂಗೆ ಒಂದು 40 ನಿಮಿಷದಲ್ಲಿ ಫುಲ್ ಚಾರ್ಜ್ ಮಾಡಬಲ್ಲ ಅಂತ ಕೆಪಾಸಿಟಿ ಈ ಒಂದು ಚಾರ್ಜರ್ಗೆ. 30-40 ನಿಮಿಷದಲ್ಲೇ ಫುಲ್ ಆಗೋಗುತ್ತೆ. ನೀವು ಮುಖ ತೊಳ್ಕೊಂಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಅರ್ಧಕ್ಕಿಂತ ಜಾಸ್ತಿ ಚಾರ್ಜ್ ಆಗೋಗಿರುತ್ತೆ. ಜೊತೆಗೆ ಇದೇ ಮೊದಲ ಬಾರಿಗೆ ಮೋಟೋದವ್ರು ಈ ಪ್ರೈಸ್ ರೇಂಜಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 15 ವ್ಯಾಟ್ನ ವೈರ್ಲೆಸ್ ಚಾರ್ಜಿಂಗ್ ಸೂಪರ್, ನನಗಂತೂ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಸೊ ಈ ರೇಂಜಲ್ಲೂ ಕೂಡ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಸಿಗೋದಕ್ಕೆ ಶುರುವಾಗ್ತಾ ಇದೆ. 15 ವ್ಯಾಟಿನ ವೈರ್ಲೆಸ್ ಚಾರ್ಜಿಂಗ್ ಸೂಪರ್ ಅನ್ನಿಸ್ತು. ಇನ್ನು OSನ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸದ್ಯಕ್ಕೆ
ಈ ಫೋನಲ್ಲಿ ಆ್ಯಂಡ್ರಾಯ್ಡ್ 13 ಬೇಸ್ ರನ್ ಆಗ್ತಿರುವಂಥ ಲಿಟ್ರಲಿ ಕ್ಲೋಸ್ ಟು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ ಆಯಿತಾ. ಲಿಟ್ರಲಿ ನಿಮಗೆ ಪಿಕ್ಸೆಲ್ ಬಿಟ್ಟರೆ ನಂಗೆ ಅನ್ನಿಸ್ದಂಗೆ ಇದೇ ಫುಲ್ಲು ಒಂದು ರೀತಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ಕೊಡುವಂಥ ಸ್ಮಾರ್ಟ್ಫೋನ್. ಅಷ್ಟು ಕ್ಲೀನಾಗಿ ಅಂತ ಅನಿಸುತ್ತಾ ಇದ್ದ. ಕೆಲವೊಂದು ಬೇಡದಿರುವಂಥ ಅಪ್ಲಿಕೇಶನ್ ಎಲ್ಲ ಇದೆ, ಅದನ್ನು ಅನ್ಇನ್ಸ್ಟಾಲ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಬಟ್ ಹೆವಿ ಸ್ಮೂತ್ ಆಗಿದೆ OS, ತುಂಬ ಸ್ಮೂತ್ ಆಗಿರುವಂಥದ್ದು. ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು, ಸಖತ್ತಾಗಿದೆ OS. ಮೋಟೋದವರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಒಂದು ಡಿವೈಸ್ಗೆ 2 ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟ್ ಸಿಗುತ್ತೆ. ಸೊ ಇದರಲ್ಲಿ ಆ್ಯಂಡ್ರಾಯ್ಡ್ 13 ಇದೆ, 14, 15 2 ವರ್ಷದ ಆ್ಯಂಡ್ರಾಯ್ಡ್ ಅಪ್ಡೇಟ್ ಸಿಗುತ್ತೆ ಮತ್ತು 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚಸ್ಸು ಸಿಗ್ತಾ ಇದೆ. ಸೂಪರ್ ಅಂತೀನಿ. ಇನ್ನು ಈ ಫೋನ್ನ ಸ್ಪೀಕರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 2 ಸ್ಪೀಕರ್ ಇದೆ, ಬಾಟಮ್ ಫೈರಿಂಗ್ ಒಂದು ಮತ್ತು ಇನ್ನೊಂದು ಇಯರ್ ಪೀಸ್ 2ನೇ ಸ್ಪೀಕರ್ ಇದಕ್ಕೆ ಕೆಲಸವನ್ನು ಮಾಡುತ್ತೆ. ಇದು ಡಾಲ್ಬಿ ಅಟ್ಮೋಸ್ ಸ್ಪೀಕರು, ಸೂಪರ್ ವಿಷಯ. ಸ್ಪೀಕರ್ನ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈನ ಜೊತೆಗೆ ವೈಫೈ 6 ಕೂಡ ಇದೆ, ಸೂಪರ್ ವಿಷಯ. ಮತ್ತು ಬ್ಲೂಟೂತ್ 5.2 ಕೂಡ ಇದೆ, ಕ್ಯಾರಿಯರ್ ಅಗ್ರಿಗೇಷನ್ ಸಹ ಇರುವಂಥದ್ದು ಮತ್ತು ಇದರಲ್ಲಿ ರೆಡಿ ಫಾರ್ ಆಪ್ಷನ್ ಇದೆ ಆಯಿತಾ. ಸೊ ಈ ಫೋನ್ನ ನೀವು ವೈರ್ಲೆಸ್ ಆಗಿ ನಿಮ್ಮ ಸ್ಮಾರ್ಟ್ ಡಿಸ್ಪ್ಲೇ ಕನೆಕ್ಟ್ ಮಾಡಿಕೊಂಡು PC ರೀತಿ ಯೂಸ್ ಮಾಡ್ಬೋದು. ಸೊ ತುಂಬ ಒಳ್ಳೆಯ ಫೀಚರ್ ಅಂತ ಅನ್ನಿಸ್ತು. ನಂತರ ಇದರಲ್ಲಿ ನಿಮಗೆ ಸುಮಾರು 14 5G ಬ್ಯಾಂಡ್ ಕೊಡ್ತಾ ಇದ್ದಾರೆ, ಲಿಟ್ರಲಿ 14 5G ಬ್ಯಾಂಡ್ ಆಯಿತಾ. ಸೊ ನಮ್ಮ ದೇಶದ ಎಲ್ಲ ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ, ಎಲ್ಲ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಮತ್ತು ಎಲ್ಲ ಬೇಸಿಕ್ಸ್ ಅಂತ ಈ ಫೋನಿಗೆ ಆ್ಯಡ್ ಮಾಡಿದ್ದಾರೆ. ಸೊ ನೀವು ಹಾಗಾದರೆ ಕೇಳ್ಬೋದು, ಈ ಸ್ಮಾರ್ಟ್ಫೋನ್ನ 28,000 ರೂಪಾಯಿ ಕೊಟ್ಟು ನೀವು ಪರ್ಚೇಸ್ ಮಾಡಬಹುದಾ ಅಂತ. ನಾನಂತೀನಿ ಈ ಒಂದು ಫೋನಲ್ಲಿ ಕೆಲವೊಂದು ಯುನೀಕ್ ಫೀಚರ್ಸ್ಗಳಿದ್ದಾವೆ. ಬೇರೆ ಒಂದು ಈ ಪ್ರೈಸ್ ರೇಂಜಲ್ಲಿ ಬೇರೆ ಫೋನ್ಗಳಲ್ಲಿ ಇರೋದ ಕೆಲವೊಂದು ಯುನೀಕ್ ಫೀಚರ್ ಇದರಲ್ಲಿದೆ. ಫಾರ್ ಎಕ್ಸಾಂಪಲ್ ಕರ್ವ್ ಡಿಸ್ಪ್ಲೇ, OLED ಡಿಸ್ಪ್ಲೇ, 144 ಹರ್ಟ್ಸ್ ಮೆಟಾಲಿಕ್ ಫ್ರೇಮ್ ಈ ಪ್ರೈಸ್ ರೇಂಜಲ್ಲಿ ಒಂದು ಯುನೀಕ್ ಫೀಚರ್ ಅಂತಲೇ ಅನ್ಬೋದು. ನಂತರ ಈ ಫೋನಲ್ಲಿರುವಂಥ ಪ್ರೊಸೆಸರ್ ಹೌದು ಕಡಿಮೆ ಪವರ್ ಆದರೂ ಕೂಡ ಒಂದು ಹೊಸ ಪ್ರೊಸೆಸರು. ನಂತರ ಕ್ಯಾಮ್ರಾ ಪರವಾಗಿಲ್ಲ ಒಂದು ಲೆವೆಲ್ಗೆ, ಮತ್ತು ಫಾಸ್ಟ್ ಚಾರ್ಜಿಂಗ್ ಇದೆ, ವೈರ್ಲೆಸ್ ಚಾರ್ಜಿಂಗ್ ಇದೆ. ಇದು ಕೆಲವೊಂದು ಯುನೀಕ್ ಫೀಚರ್ಸು ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಹೊಂದಿರುವಂಥದ್ದು. ಈ ಫೋನಲ್ಲಿ 2 ಇದ್ದಿದ್ದರೆ ಇನ್ನೂ ಬೆಂಕಿ ಇರ್ತಾ ಇತ್ತು ಆಯಿತಾ. ಒಂದು ರ್ಯಾಮು DDR5 ಬೆಂಕಿ ಇರ್ತಾ ಇತ್ತು, ಮತ್ತು ಇನ್ನೊಂದು ಈ ಫೋನ್ನ ಪ್ರೊಸೆಸರ್ ಒಂದು ಸ್ವಲ್ಪ ಪವರ್ ಇದ್ದರೆ ಇನ್ನೂ ಬೆಂಕಿ ಇರ್ತದೆ. ಬಟ್ ಸ್ಟಿಲ್ ಈ ಪ್ರೈಸ್ ಇವ್ರೇನು ಸ್ಪೆಸಿಫಿಕೇಶನ್ ನೀಡ್ತಾ ಇದ್ದಾರೆ ಸೂಪರ್ ಆಗಿದೆ. ಅವಶ್ಯಕತೆ ಇರುವಂಥ ಎಲ್ಲ ಸ್ಪೆಸಿಫಿಕೇಶನ್ ಇದೆ, ಯಾವುದ್ರಲ್ಲೂ ಕೂಡ ಕಡಿಮೆ ಮಾಡಿಲ್ಲ ಆಯಿತಾ. ನಿಮಗೆ ಏನು ಬೇಕು ಅದೊಂದು ಸಿಗುತ್ತೆ. ಇನ್ನೊಂದು ಸ್ವಲ್ಪ 1-2-3 ಫೀಚರ್ ಚೆನ್ನಾಗಿದ್ದರೆ ಇನ್ನೂ ಚೆನ್ನಾಗಿರೋದು, ಬಟ್ ಈಗಲೂ ಕೆಟ್ಟ ಫೋನ್ ಅಂತ ಅನ್ನಲ್ಲ, ಸೂಪರ್ ಆಗಿದೆ. ಇದು ಒಂದು ಫ್ಲ್ಯಾಗ್ಶಿಪ್ ಕಿಲ್ಲರ್ ಸ್ಮಾರ್ಟ್ಫೋನ್ ಆದರೂ ಆಗಬಹುದು ನಂಗೆ ಅನ್ನಿಸ್ದಂಗೆ. ಸೊ 28,000 ರೂಪಾಯಿಗೆ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ ನಂಗೆ ಅನ್ನಿಸ್ದಂಗೆ. ನೀವು ಬೇರೆ ಒಂದು ಫೋನ್ನು ಕೂಡ ಒಂದ್ಸಲ ಕಂಪೇರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನೊಂದು ಕಂಪ್ಯಾರಿಸನ್ ವಿಡಿಯೋನೂ ಕೂಡ ಮಾಡ್ತೀನಿ ಆಯಿತಾ. ಸೊ ಚೆನ್ನಾಗಿದೆ ಅನ್ನಿಸ್ತು ಫೋನು ಈ ಕಾರಣದಿಂದ. ಈ ಫೋನ್ ನೀವು ಫ್ಲಿಪ್ಕಾರ್ಟ್ನಲ್ಲಿ ಪ್ರೀ ಆರ್ಡ್ರ್ ಮಾಡ್ಬೋದು. ಸೊ ಎಲ್ಲ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಸೇಲ್ ಶುರು ಆಗುತ್ತೆ ಮೋಸ್ಟ್ಲಿ ನೆಕ್ಸ್ಟ್ ವೀಕಲ್ಲಿ. ಸೊ ಪ್ರೀ ಆರ್ಡರ್ ಮಾಡೋರು ಆ ಮುಖಾಂತರ ಮಾಡ್ಬೋದು. ನನಗಂತೂ ಫೋನ್ ಇಷ್ಟ ಆಯಿತು. ಓವರಾಲ್ ಆಸ್ಥೆಟಿಕ್ ವೈಸು, ಡಿಸೈನು, ಬಿಲ್ಡು, ಸ್ಪೆಸಿಫಿಕೇಷನ್ ನೀಡಿರುವಂಥದ್ದೆಲ್ಲ ಅವಶ್ಯಕತೆಗೆ ತಕ್ಕ ರೀತಿಯಲ್ಲಿದೆ ನನಗೆ ಅನ್ನಿಸ್ದಂಗೆ. ಸೊ ಇದಿಷ್ಟು ಈ ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ಕಮ್ನ IT ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.